ಬನ್ನಿ ಇವತ್ತು ಬಾದುಷಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ನಿಮಗೆ 2-3 ವಿಡಿಯೋದಲ್ಲಿ ಹೇಳ್ದಂಗೆ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಸ್ವೀಟ್ಗಳನ್ನ ಮಾಡಿದ್ದೆ. 1 by 1 ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬಾದುಷಾ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ, ಹೊರಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಜ್ಯೂಸಿಯಾಗಿ ಎಷ್ಟು ರುಚಿಯಾಗಿ ರೆಡಿ ಆಗುತ್ತೆ ಅಂತ ನೀವೇ ನೋಡಿ. ಅಳತೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದ್ರ ಪ್ರಕಾರ ನೀವು ಟ್ರೈ ಮಾಡಿದ್ರೆ ಖಂಡಿತ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ನೀರು ಕುಡಿಯೋ ಗ್ಲಾಸಲ್ಲಿ 4 ಗ್ಲಾಸು ಮೈದಾ ತೊಗೊಂಡಿದ್ದೀನಿ. ನೀವು ಚಿಕ್ಕ ಗ್ಲಾಸಲ್ಲಿ ತೊಗೊಂಡು ಮಾಡ್ಕೋಬೋದು, ಇಲ್ಲ ಇದರಲ್ಲಿ ಅರ್ಧ ಭಾಗದಷ್ಟು ಅಳತೆಯಲ್ಲೂ ಮಾಡ್ಕೋಬೋದು. ಬಟ್ ನಾನು ಹಬ್ಬಕ್ಕೆ ಅಂತ ಮಾಡ್ತಾ ಇರೋದ್ರಿಂದ ದೊಡ್ಡ ಗ್ಲಾಸಲ್ಲಿ 4 ಗ್ಲಾಸು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡರು, ಮತ್ತು ಅರ್ಧ ಗ್ಲಾಸು ತುಪ್ಪ, ಅರ್ಧ ಗ್ಲಾಸು ಮೊಸರು ಸೇರಿಸಿದ್ದೀನಿ. ಯಾವ ಗ್ಲಾಸಲ್ಲಿ ನೀವು ಮೈದಾ ತೊಗೋತೀರೋ ಅದೇ ಗ್ಲಾಸಲ್ಲಿ ಎಲ್ಲನೂ ಅಳತೆ ಮಾಡ್ಕೋಬೇಕು. ಕಲರ್ಗೆ ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಉಪ್ಪು ಸೇರಿಸ್ಬಿಟ್ಟು ಮೊದಲು ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟನ್ನು ಮೊದಲು ಮಿಕ್ಸ್ ಮಾಡಿದ್ಮೇಲೆ ನೀರನ್ನು ಚುಮ್ಕಿಸ್ಕೊಳ್ತಾ ಪೂರಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಒಟ್ಟಿಗೆ ನೀರು ಹಾಕೋಬೇಡಿ, ಚಪಾತಿ ಥರ ಆಗಿಬಿಟ್ರೆ ಬಾದುಷಾ ಮಾಡೋದಕ್ಕೆ ಚೆನ್ನಾಗಿ ಬರೋದಿಲ್ಲ. ಹಿಟ್ಟು ಕಂಪಲ್ಸರಿ ಒಂದು ಅರ್ಧ ಗಂಟೆ ನೆನಿಬೇಕು. ಹಿಟ್ಟು ನೆನೆಯೋಷ್ಟೊತ್ತಲ್ಲಿ ಬಾದುಷಾ ಹಾಕೋಕ್ಕೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಎಷ್ಟು ಗ್ಲಾಸು ನೀವು ಮೈದಾ ತೊಗೊಂಡಿರ್ತೀರೋ ಅಷ್ಟೇ ಗ್ಲಾಸು ಸಕ್ಕರೆ ತೊಗೋಬೇಕು. ನಾನಿಲ್ಲಿ 4 ಗ್ಲಾಸು ಮೈದಾ ತೊಗೊಂಡಿದ್ದರಿಂದ 4 ಗ್ಲಾಸು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆಯಲ್ಲಿ ಅರ್ಧ ಭಾಗದಷ್ಟು ನೀರು ಹಾಕಬೇಕು. ಅಂದರೆ 4 ಗ್ಲಾಸ್ ಸಕ್ಕರೆ ಹಾಕಿರೋದ್ರಿಂದ 2 ಗ್ಲಾಸು ನೀರು ಸೇರಿಸಿದ್ದೀನಿ. ಆಮೇಲೆ ಪಾಕ ಬರಲಿಕ್ಕೆ ಒಲೆ ಮೇಲೆ ಇಟ್ಟು ಸಿಮ್ಮಲ್ಲೇ ಮಾಡ್ಕೋಬೇಕು ಇದನ್ನು. ಯಾಕೆ ಅಂತಂದರೆ ತುಂಬ ಪಾಕ ಹಾಕಿಬಿಟ್ರೆ ಕ್ರಿಸ್ಟಲೈಸ್ ಆಗಿಬಿಡುತ್ತೆ. ಕಡಿಮೆ ನೀರು ಹಾಕಿ ಮಾಡ್ತೀವಲ್ವ, ಟೈಮ್ ಕನ್ಸಪ್ಷನ್ ಕಡಿಮೆ ಆಗಲಿ ಅಂದ್ಬಿಟ್ಟು ಅದರಿಂದ ಸಿಮ್ಮಲ್ಲೇ ತಿರುಗಿಸ್ತಾ ಇರಿ. ಮತ್ತು ಅದು ಒಂದೆಳೆ ಪಾಕ ಬರೋವರೆಗೂ ರೆಡಿ ಮಾಡ್ಕೋಬೇಕು. ಘಮಗೋಸ್ಕರ ಏಲಕ್ಕಿ ಪುಡಿ ಸೇರಿಸಿದ್ದೀನಿ. ಮತ್ತು ನಿಮಗೆ ವಿಡಿಯೋದಲ್ಲಿ ಕ್ಲಾರಿಟಿ ಬರಲಿ ಅನ್ನೋದಕ್ಕೋಸ್ಕರ 1 ಡ್ರಾಪು ಫುಡ್ ಕಲರ್ ಸೇರಿಸಿದ್ದೀನಿ. ಫುಡ್ ಕಲರ್ ಬಂದು ಖಂಡಿತ ಆಪ್ಷನಲ್ಲು, ಹಾಕಿದ್ರೂ ಸರಿ, ಹಾಕಲಿಲ್ಲ ಅಂದರೂ ಚೆನ್ನಾಗಿ ಬರುತ್ತೆ. ಬಟ್ ಕ್ಲಾರಿಟಿಗೋಸ್ಕರ ನಾನು ಕಲರ್ ಸೇರಿಸಿದ್ರೆ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ ಅದು ಹೇಗೆ ಬರುತ್ತೆ ಬಾದುಷಾ ಅಂತ. ಮತ್ತು 2 ಬೆರಳು ಮಧ್ಯದಲ್ಲಿ ಸಕ್ಕರೆ ಪಾಕನ ಹಿಡಿದು ನೋಡಿದ್ರೆ 1 ಎಳೆ ಬರಬೇಕು. ಆವಾಗ ನಿಮಗೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಪಾಕ ಕ್ರಿಸ್ಟಲೈಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದೇ ಒಂದು ನಿಂಬೆಹಣ್ಣು ರಸನ ಹಾಕಿದ್ದೀನಿ. ನೀವು ಬಾದುಷಾ ಹಾಕಬೇಕಾದ್ರೆ ಪಾಕ ಆಲ್ಮೋಸ್ಟ್ ಬಿಸಿಯಾಗೇ ಇರಬೇಕು, ಆವಾಗಲೇ ಅದು ಎಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ತಣ್ಣಗಾಗ್ಬಿಟ್ರೆ ಒಂದು ಚೂರು ಬಿಸಿ ಮಾಡಿ ಆಮೇಲೆ ಬಾದುಷಾನ ಸೇರಿಸಿ. ಪಾಕ ರೆಡಿಯಾಗಿದೆ ಅಲ್ವಾ, ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈಗ 1 ರೌಂಡು ನಾದ್ಕೊಂಡು ಬಾದುಷಾನ ರೆಡಿ ಮಾಡಿ ಇಟ್ಕೋಬೇಕು. ಒಂದು ಬ್ಯಾಚಲ್ಲಿ 5ರಿಂದ 6 ನೀವು ಎಣ್ಣೆಲಿ ಕರಿಯಂಗಿದ್ರೆ 5ನ್ನು ರೆಡಿ ಮಾಡ್ಕೋಬೇಕು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. 2 ಹಸ್ತಗಳ ಮಧ್ಯ ಒಂದು ಉಂಡೆ ಇಟ್ಬಿಟ್ಟು, ಚಪಾತಿನ ಮಾಡ್ತೀವಲ್ಲ ಆ ಸೈಜಲ್ಲಿ ಉಂಡೆ ಇಟ್ಬಿಟ್ಟು ಹೆಬ್ಬೆರಳಿಂದ ಪ್ರೆಸ್ ಮಾಡಬೇಕು, ಇಂಪ್ರೆಷನ್ ಕೊಡಬೇಕು. ಮಧ್ಯ ಒಂಥರ ಗುಳಿ ಥರ ಬರುತ್ತೆ ನೋಡಿ, ಆಲ್ಮೋಸ್ಟ್ ವಡೆ ಥರ ಕಾಣಿಸುತ್ತೆ ನಿಮಗೆ. ಮತ್ತು ಸುತ್ತಲೂ ಒಂಥರ ಒಡ್ಕಲು ಅಂದರೆ ಬ್ರೇಕ್ ಥರ ಬರುತ್ತೆ, ಸ್ಕ್ರ್ಯಾಚಸ್ ಏನಂತ ಹೇಳ್ತಾರೆ ಅದನ್ನು, ಒಂಥರ ಗೆರೆಯಾಗಿ ಬರುತ್ತೆ. ಹಂಗೆ ಬಂದ್ರೇ ಬಾದುಷಾ ಚೆನ್ನಾಗಿ ಪಾಕನ ಎಳ್ಕೊಳ್ಳೋದು ಮತ್ತು ಅಥೆಂಟಿಕ್ ಲುಕ್ ಬರೋದು ಅದೇ ಥರನೇ. ನೀಟಾಗಿ ನೈಸಾಗಿರಬಾರ್ದು ಬಾದುಷಾ. ಆ ಬಿರುಕಿದ್ರೇ ಅದು ನೋಡಲಿಕ್ಕೂ ಚೆಂದ, ಕರೆಕ್ಟಾಗಿದೆ ಅದು ನಾವು ಕಲಸಿರೋ ಹಿಟ್ಟು ಅಂತ ಅರ್ಥ. ಎಣ್ಣೆಯಲ್ಲಿ ಹಾಕಿದ ತಕ್ಷಣ 2 ಸೆಕೆಂಡ್ಗೆ ಮೇಲೆ ಬರುತ್ತೆ. ಮತ್ತು ಇನ್ನೊಂದು ನೆನ್ಪಿಟ್ಕೊಳ್ಳಿ, ಎಣ್ಣೆ ತುಂಬ ಕಾದಿರಬಾರ್ದು ಬಾದುಷಾ ಹಾಕ್ಬೇಕಾರೆ. ಎಣ್ಣೆ ಬಿಸಿ ಇದ್ದರೆ ಸಾಕು, ಹೀಟ್ ಆಗಿದ ತಕ್ಷಣವೇ ಬಾದುಷಾ ಹಾಕಿದ 2 ಸೆಕೆಂಡ್ಗೆ ಅದು ಮೇಲೆ ಬರುತ್ತೆ. ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಬೇಯಿಸಬೇಕು. 1 ಬ್ಯಾಚು ಬೇಯಿಸಿದ ತಕ್ಷಣ ಪಾಕಕ್ಕೆ ಹಾಕ್ಕೊಳ್ಳಿ. 2ನೇ ಬ್ಯಾಚ್ ಮಾಡೋಷ್ಟೊತ್ತಲ್ಲಿ ಪಾಕದಿಂದ ಮೊದಲನೇ ಬ್ಯಾಚಲ್ಲಿ ಹಾಕಿರೋದನ್ನು ತೆಗೆದಿಟ್ಕೊಳ್ಳಿ. ಆ ಥರ ನೀವು ಎಷ್ಟು ಸತಿ ಮಾಡ್ತೀರೋ ಅಷ್ಟು ಸತಿ ಪಾಕದಿಂದ ಹಾಕಬೇಕು, ತೆಗಿಬೇಕು. ಮತ್ತು ಇನ್ನೊಂದು ಬ್ಯಾಚಲ್ಲಿ ಮಾಡಿರೋದನ್ನು ಹಾಕಬೇಕು. ಆವಾಗ ಕರೆಕ್ಟಾಗಿ ಪಾಕನೂ ಎಳ್ಕೊಂಡಿರುತ್ತೆ, ನಾವು ಮಾಡಿರೋ ಪಾಕನೂ ಕರೆಕ್ಟಾಗಿರುತ್ತೆ. ಒಂದು ವೇಳೆ ಪಾಕ ಉಳಿದ್ರೆ ನೀವು ಬೇರೆ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು, ಜ್ಯೂಸ್ಗೆ ಹಾಕಿ ಮಾಡ್ಬೋದು, ಇಲ್ಲ ಈ ಬೇರೆ ಸ್ವೀಟ್ಗಳು ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಮತ್ತು ಅಲಂಕಾರಕ್ಕೋಸ್ಕರ ವೈಟ್ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಮೇಲೆ ಉದುರಿಸಿದ್ದೀನಿ. ಕಲರ್ಗೋಸ್ಕರ ಒಂಚೂರು ಫುಡ್ ಕಲರ್ ಹಾಕ್ಬಿಟ್ಟು ಕೊಬ್ಬರಿಲಿ ಮಿಕ್ಸ್ ಮಾಡಿ ಯೆಲ್ಲೋ ಕಲರು, ಆರೆಂಜ್ ಕಲರ್ ಹಾಕಿ ಡೆಕೋರೇಟ್ ಮಾಡಿದ್ದೀನಿ. ಜಸ್ಟ್ ಅಟ್ರಾಕ್ಷನ್ಗೋಸ್ಕರ ಅಷ್ಟೇ. ತುಂಬ ರುಚಿಯಾಗಿ, ತುಂಬ ಕಲರ್ಫುಲ್ಲಾಗಿ ಸಖತ್ತಾಗಿ ಬರುತ್ತೆ. ನೀವು ನೆನೆಸಿದಾಗ ಬಾದುಷಾ ಮಾಡ್ಕೊಂಡು ತಿನ್ಬೋದು, ದೇವ್ರ ನೈವೇದ್ಯಕ್ಕೆ ಮಾಡ್ಕೋಬೋದು. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ, ಫಂಕ್ಷನ್ ಮಾಡಿದ್ರೆ ತುಂಬ ಸುಲಭವಾಗಿ ಬೇಗ ರೆಡಿ ಆಗೋಂಥ ಸ್ವೀಟು. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ.